ಕರ್ನಾಟಕದ ಒಂದು ಚಿಕ್ಕ ಗ್ರಾಮದಲ್ಲಿ ಹಳೆಯದಾದ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಮೂವರು, ಅಪ್ಪ, ಅಮ್ಮ, ಅವರ ಏಕೈಕ ಮಗಳು ನಂದಿನಿ ಸುಖವಾಗಿ ಬದುಕುತ್ತಿದ್ದರು. ನಂದಿನಿಗೆ ಒಂದು ವಿಚಿತ್ರವಾದ ಅಭ್ಯಾಸ ಇತ್ತು. ಅವಳು ದಿನವೂ ರಾತ್ರಿಯ ಸಮಯದಲ್ಲಿ ಸ್ನಾನ ಮಾಡಿ ಮಹಡಿಯ ಮೇಲೆ ಹೋಗಿ ಕೂದಲು ಒರೆಸಿಕೊಳ್ಳುತ್ತಿದ್ದಳು. ಚಂದ್ರನ ಬೆಳಕಿನಲ್ಲಿ ನಿಂತು ಕೂದಲು ಒರೆಸಿಕೊಳ್ಳುವುದು ಎಂದರೆ ಅವಳಿಗೆ ತುಂಬ ಇಷ್ಟ. ಒಂದು ದಿನ ಅವಳು ಟೆರೆಸ್ ಮೇಲೆ ನಿಂತು ಕೂದಲು ಒರೆಸಿಕೊಳ್ಳುತ್ತಿದ್ದಾಗ ದೂರದಲ್ಲಿ ಒಂದು ನೆರಳು ಕಾಣಿಸಿತು. ಮೊದಲು ಅದು ಸಣ್ಣದಾಗಿ ಕಾಣಿಸಿತು, ಆದರೆ ಅವಳು ನೋಡುತ್ತಾ ಇದ್ದಂತೆ ಆ ನೆರಳು ನಿಧಾನವಾಗಿ ಅವಳ ಕಡೆಗೆ ಬಂದಿತ್ತು. ನಂದಿನಿಯ ಹೃದಯ ಬಡಿತ ಜೋರಾಗಿತ್ತು. ಹೆದರಿಕೊಂಡು ಅಮ್ಮ ಎಂದು ಕಿರುಚುತ್ತಾ ಕೆಳಗೆ ಓಡಿ ಹೋದಳು. ನಂದಿನಿ ತನ್ನ ಅಪ್ಪ ಅಮ್ಮನಿಗೆ ನಡೆದಿದ್ದನ್ನೆಲ್ಲ ಹೇಳಿದಳು. ಮೊದಲಿಗೆ ಅವರು ಅಷ್ಟೇನೂ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಆದರೆ ಆ ರಾತ್ರಿ ಅವಳು ಮಲಗಿದ್ದಾಗ ಮತ್ತೆ ಅದೇ ನೆರಳು ಅವಳ ಕನಸಿನಲ್ಲಿ ಕಾಣಿಸಿತು. ದಿನದಿಂದ ದಿನಕ್ಕೆ ಅದು ಹೆಚ್ಚಾಗುತ್ತಾ ಹೋಯಿತು. ಅವಳ ಕಣ್ಣಿಗೆ ಹಾಗೆ ಕಾಣುವ ಹಾಗೆ ಆ ನೆರಳು ಅವಳ ಸುತ್ತಲೂ ತಿರುಗಾಡುತ್ತಿತ್ತು. ಅಪ್ಪ ಅಮ್ಮ ಹೆದರಿಬಿಟ್ಟರು. ಅವರು ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ಆದರೂ ಯಾವುದೂ ಸಹಾಯವಾಗಲಿಲ್ಲ. ಒಂದು ರಾತ್ರಿ ನಂದಿನಿಯ ಕಣ್ಣ ಮುಂದೆ ಆ ನೆರಳು ಹುಡುಗನಾಗಿ ಬದಲಾಗಿತ್ತು. ಅವನ ಮುಖದಲ್ಲಿ ವಿಚಿತ್ರವಾದ ನಗು. ನಾನು ನಿನ್ನ ಜೊತೆ ಇರ್ತೀನಿ ಎಂದು ನಿಧಾನವಾಗಿ ಅವನು ಹೇಳಿದ. ಆ ದಿನದಿಂದ ಆ ಹುಡುಗ ಅವಳನ್ನು ಎಲ್ಲೆಡೆ ಹಿಂಬಾಲಿಸಲು ತೊಡಗಿದನು. ಅವಳಿಗೆ ಮಾತನಾಡುತ್ತಿದ್ದನು. ಅವಳನ್ನು ಕಾಡುತ್ತಾ ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಹಿಡಿದುಕೊಂಡಿದ್ದನು. ನಂದಿನಿ ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಾ ಹೋದಳು. ಅವಳು ನಗುತ್ತಿರಲಿಲ್ಲ, ತಿನ್ನುವುದು ಕಡಿಮೆ ಆಯಿತು. ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಭಯ ಮಾತ್ರ ಕಾಣಿಸುತ್ತಿತ್ತು. ಆ ಹುಡುಗ ಅವಳ ಮುಂದೆ ನಿಂತು ಹೇಳಿದನು, ನೀನು ಸದಾ ಕಾಲ ನನ್ನ ಜೊತೆ ಇರಬೇಕು ಎಂದು. ಅವಳ ಕಿರುಚಾಟ ಮನೆಯ ತುಂಬ ಕೇಳಿಸಿತು. ಆದರೆ ಯಾರೂ ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮರುದಿನ ಬೆಳಗ್ಗೆ ನಂದಿನಿ ಜೀವಂತವಾಗಿರಲಿಲ್ಲ. ಅಪ್ಪ ಅಮ್ಮ ದುಃಖದಲ್ಲಿ ಮುಳುಗಿದರು. ಆ ದಿನದಿಂದ ಆ ಮನೆ ಖಾಲಿಯಾಗಿ ಬಿಟ್ಟಿತ್ತು. ಆದರೆ ಕೆಲವರು ಹೇಳುತ್ತಾರೆ, ಇಂದಿಗೂ ಆ ಮನೆ ಟೆರೆಸ್ ಮೇಲೆ ರಾತ್ರಿಯ ಸಮಯದಲ್ಲಿ ಒಬ್ಬ ಹುಡುಗಿ ಕೂದಲು ಒರೆಸಿಕೊಳ್ಳುತ್ತಿರುತ್ತಾಳೆ. ಹಾಗೆಯೇ ಅವಳ ಹಿಂಬದಿಯಲ್ಲಿ ಒಂದು ನೆರಳು ನಿಂತಿರುತ್ತದೆ ಎಂದು ಹೇಳುತ್ತಾರೆ.